ಈ ಮೂವಿಯಲ್ಲಿ ಪವರ್ಫುಲ್ ಆಗಿರೋ ಸ್ಪೆಕ್ಸ್ ಇರ್ತವೆ. ಇದರಿಂದ ಏನಪ್ಪಾ ಮಾಡಬಹುದು ಅಂದ್ರೆ ನಮ್ಮ ಎದುರುಗಡೆ ಇರೋ ವ್ಯಕ್ತಿ ಎಷ್ಟು ಜನರನ್ನ ಮೇಂಟೈನ್ ಮಾಡ್ತಿದ್ದಾನೆ, ಅವನು ಎಷ್ಟು ಜನರ ಜೊತೆ ಇಂಟಿಮೇಟ್ ಆಗಿದ್ದಾನೆ ಅನ್ನೋದನ್ನ ಕಂಡುಹಿಡಿಬಹುದು. ಇದಕ್ಕೆ ಸಿಂಬಾಲಿಕ್ ಆಗಿ ಅವನ ತಲೆ ಮೇಲೆ ಈ ಸ್ಪೆಕ್ಸ್ ಹಾಕೊಂಡಾಗ ರೆಡ್ ಲೈನ್ಸ್ ಕಾಣಿಸ್ತವೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಮೂವಿಯಲ್ಲಿ ನಮ್ಮ ಹೀರೋ ಒಬ್ಬ ಡಿಟೆಕ್ಟಿವ್ ಆಫೀಸರ್ ಅಂತ. ಅವನಿಗೆ ಇಂತ ಅದ್ಭುತವಾಗಿರೋ ಸ್ಪೆಕ್ಸ್ ಸಿಕ್ಕಾಗ ಅವನು ಹೇಗೆ ಇದನ್ನ ಉಪಯೋಗ ಮಾಡ್ಕೊಂಡ, ಇಂತ ಒಂದು ಪವರ್ಫುಲ್ ಆಗಿರೋ ಸ್ಪೆಕ್ಸ್ ನ ಕಂಡು ಹಿಡಿದಿದ್ದು ಯಾರು ಅಂದ್ರೆ ಕ್ರಿಯೇಟ್ ಮಾಡಿದ್ದು ಯಾರು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅಂದಂಗೆ ಮೂವಿ ಹೆಸರು ಎಸ್ಲೈನ್ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಇದೊಂದು ಮೂವಿ ಅಲ್ಲ, ಇದೊಂದು ಕೊರಿಯನ್ ಡ್ರಾಮಾ. ಪ್ರೀವಿಯಸ್ ಆಗಿ ನಾನು 2 ಎಪಿಸೋಡ್ಸ್ ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನ ಯಾರಾದ್ರೂ ಆ ಎಪಿಸೋಡ್ಸ್ ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಅದನ್ನು ಕೂಡ ನೋಡಿ. ಇನ್ನ ಲೇಟ್ ಮಾಡ್ದಿರೋ ಮೂವಿ ಕಡೆ ಹೋಗೋದಕ್ಕೂ ಮೊದಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್. ಬೇರೆ ಯೂಟ್ಯೂಬರ್ಸ್ ಎಕ್ಸ್ಪ್ಲೇನ್ ಮಾಡದಿರೋ ಮೂವೀಸ್ ನಾವ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಆ ವಿಡಿಯೋಸ್ ನ ನೀವು ಮಿಸ್ ಮಾಡ್ದಿರಾ ನೋಡ್ಬೇಕಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಿದ್ರಲ್ಲ, ಡನ್. ಇನ್ನ ಮೂವಿ ಕಡೆ ಹೋಗೋಣ. ಎಪಿಸೋಡ್ 2 ಎಂಡಿಂಗ್ ಅಲ್ಲಿ ನಮ್ಮ ಹೀರೋ ಆಗಿರೋ ಹಾನ್ಗೆ ಈ ಪವರ್ಫುಲ್ ಆಗಿರೋ ಒಂದು ಸ್ಪೆಕ್ಸ್ ಕಾಣಿಸ್ತವೆ. ಅದ್ ಹಾಕೊಂಡಿದ್ದ ನೆಕ್ಸ್ಟ್ ಸೆಕೆಂಡ್ ಗೆ ಅವನ ತಲೆ ಮೇಲೆ ಇರೋ ಇಷ್ಟೊಂದು ರೆಡ್ ಲೈನ್ಸ್ ನ ನೋಡಿ ಅವನು ಶಾಕ್ ಆಗ್ತಾನೆ. ಯಾರು ಎಪಿಸೋಡ್ 1 and 2 ನೋಡಿಲ್ವಾ ಅವ್ರಿಗೆ ಒಂದು ಚಿಕ್ಕ ಕ್ಲಾರಿಫಿಕೇಶನ್. ಅವನ ತಲೆ ಮೇಲೆ ನೋಡ್ತಾ ಇರೋ ಪ್ರತಿಯೊಂದು ರೆಡ್ ಲೈನ್ ಗೆ ಅರ್ಥ ಏನಪ್ಪಾ ಅಂದ್ರೆ ಅವನು ಅಷ್ಟು ಜನರ ಜೊತೆ ಇಂಟಿಮೇಟ್ ಆಗಿದ್ದಾನೆ ಅಂತ ಅರ್ಥ. ಮಾರನೇ ದಿನ ಬೆಳಗ್ಗೆ ನಮ್ಮ ಹೀರೋ ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಂಡಿರೋವಾಗ ಅವನ ಆಪೋಸಿಟ್ ಗೆ ಬಂದಿರೋ ಪ್ರತಿಯೊಬ್ಬರ ತಲೆ ಮೇಲೇನು ಈ ರೆಡ್ ಲೈನ್ಸ್ ನ ನೋಡಿ ಆಶ್ಚರ್ಯ ಪಡ್ತಾನೆ. ನಂತರ ಅವನ ಮಗಳಾಗಿ ನೋಡ್ಕೊಂತ ಇರೋ ಕಾಂಗ್ ಹತ್ರಕ್ಕೆ ಹೋಗ್ತಾನೆ. ಕಾಂಗ್ ಅನ್ನೋ ಒಂದು ಹುಡುಗಿ ಬಿಲ್ಡಿಂಗ್ ಮೇಲೆಯಿಂದ ಬಿದ್ದೋಗ್ಬಿಟ್ಟಿರ್ತಾಳೆ. ಅದಕ್ಕೆ ಇವಾಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾಳೆ. ಹಾನಿ ಇವಾಗ ಕಾಂಗ್ ಬಿಲ್ಡಿಂಗ್ ಮೇಲೆಯಿಂದ ಬಿದ್ದೋಗಿದ್ದು ಯಾಕೆ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಿರ್ತಾನೆ. ಆವಾಗ ಕಾಂಗ್ ತಲೆ ಮೇಲೆ ಒಂದು ರೆಡ್ ಲೈನ್ ನ ನೋಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ಕಾಂಗ್ ಒಂದು ಹುಡುಗನ ಜೊತೆ ಡೇಟಿಂಗ್ ಮಾಡಿರ್ತಾಳೆ. ಅದಕ್ಕೆ ಆ ಹುಡುಗನನ್ನ ಕರ್ಕೊಂಡ್ ಬಂದು ಆ ಹುಡುಗಿಗೆ ಕನೆಕ್ಟ್ ಆಗಿರೋ ರೆಡ್ ಲೈನ್ ಈ ಡೇಟಿಂಗ್ ಮಾಡಿರೋ ಹುಡುಗನಿಗೆ ಕನೆಕ್ಟ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಆ ಹುಡುಗಿ ತಲೆ ಮೇಲೆ ಇರೋ ಒಂದು ರೆಡ್ ಲೈನ್ ಆ ಹುಡುಗನಿಗೆ ಕನೆಕ್ಟ್ ಆಗೋದಿಲ್ಲ. ಇನ್ಯಾರ ಜೊತೆ ಈ ಹುಡುಗಿ ಕನೆಕ್ಟ್ ಆಗಿರೋದು, ಇಂಟಿಮೇಟ್ ಆಗಿರೋದು ಅನ್ನೋ ಒಂದು ಕ್ವಶನ್ ಆ ತಲೆಯಲ್ಲಿ ತಿರುಗಾಡ್ತಾ ಇರುತ್ತೆ. ನಮ್ಮ ಹೀರೋ ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಂಡಿರೋವಾಗ ಅಲ್ಲಿಗೆ ಜೀನಾ ಅನ್ನೋ ಒಂದು ಹುಡುಗಿ ಬಂದು, ನನ್ನನ್ನ ಒಬ್ಬ ಹುಡುಗ ಟೇಪ್ ಮಾಡಿದ್ದಾನೆ. ಟೇಪ್ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಇಂಟಿಮೇಟ್ ಆಗಿದ್ದಾನೆ ಅಂತ ಅರ್ಥ. ಹಾಗಂತ ಹೇಳ್ಬಿಟ್ಟು ಆ ಹುಡುಗಿ ಆ ಹುಡುಗನ ಮೇಲೆ ಕಂಪ್ಲೇಂಟ್ ನ ರೈಸ್ ಮಾಡ್ತಾಳೆ. ಆನು ಕೂಡ ಅಲ್ಲೇ ಇರ್ತಾನೆ. ಆ ಹುಡುಗಿ ತಲೆ ಮೇಲೆ 4 ರೆಡ್ ಲೈನ್ಸ್ ಇರ್ತವೆ. ಅದನ್ನ ನೋಡಿ ನಮ್ಮ ಹೀರೋ ಅನ್ಕೊಂತಾನೆ ಈ ಹುಡುಗಿ ಸುಳ್ಳು ಕಂಪ್ಲೇಂಟ್ ರೈಸ್ ಮಾಡೋದಕ್ಕೆ ಇಲ್ಲಿಗೆ ಬಂದಿದ್ದಾಳೆ ಅಂತ. ಯಾಕಂದ್ರೆ ಆ ಹುಡುಗ ಏನಾದ್ರೂ ಈ ಹುಡುಗಿಗೆ ಟೇಪ್ ಮಾಡಿದ್ರೆ ಒಂದು ರೆಡ್ ಲೈನ್ ಮಾತ್ರನೇ ತಾನೇ ಇರ್ಬೇಕಾಗಿತ್ತು. ಹಾಗಾದ್ರೆ ಈ ಹುಡುಗಿ 4 ಜನರ ಜೊತೆ ಈ ಮೊದಲೇ ಇಂಟಿಮೇಟ್ ಆಗಿದ್ದಾಳೆ ಅಂತ ಹಾನು ಅರ್ಥ ಮಾಡ್ಕೊಂತಾನೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಶಿನ್ನ ಹಾಗೆ ಕಾಂಗ್ ಓದ್ತಾ ಇರೋ ಸ್ಕೂಲ್ ಅಲ್ಲೇ ಈ ಹುಡುಗಿನೂ ಕೂಡ ಎಜುಕೇಶನ್ ಮಾಡ್ತಿರ್ತಾಳೆ ಅಂತ. ಮಾರನೇ ದಿನ ಬೆಳಗ್ಗೆ ನಮ್ಮ ಹೀರೋ ತನ್ನ ಕೊಲೀಗ್ ನ ಕರ್ಕೊಂಡು ಜೀನಾ ಅನ್ನೋ ಒಂದು ಹುಡುಗಿ ಕಂಪ್ಲೇಂಟ್ ರೈಸ್ ಮಾಡಿರ್ತಾಳಲ್ವಾ, ಆ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡೋದಕ್ಕಂತ ಸ್ಕೂಲ್ ಹತ್ರ ಬರ್ತಾನೆ. ಅಲ್ಲಿ ನಮ್ಮ ಹೀರೋಗೆ ಯೂಜಿನ್ ಅನ್ನೋ ಒಂದು ಟೀಚರ್ ಕಾಣಿಸ್ಕೊಂತಾಳೆ. ಆ ಟೀಚರ್ ತಲೆ ಮೇಲೆ ನೋಡಿದಾಗ ಟೀಚರ್ ಗೆ ಒಂದು ರೆಡ್ ಲೈನ್ ಕೂಡ ಇರೋದಿಲ್ಲ. ಆವಾಗ ನಮ್ಮ ಹೀರೋ ಅನ್ಕೊಂತಾನೆ ಮೇ ಬಿ ಈ ಹುಡುಗಿಗೆ ಯಾರ ಜೊತೆನೂ ಇಂಟಿಮೇಟ್ ಆಗೋದಕ್ಕೆ ಇಷ್ಟ ಇಲ್ವೇನೋ, ಇಲ್ಲ ಮದುವೆ ಆದ್ಮೇಲೆ ಒಂದೇ ಸತಿ ಇಂಟಿಮೇಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೇನೋ ಅಂತ ಇವನು ಮನ್ಸಲ್ಲೇ ಅನ್ಕೊಂತಾನೆ. ನಂತರ ಜೀನಾ ಒಬ್ಬ ಹುಡುಗನ ಮೇಲೆ ಕಂಪ್ಲೇಂಟ್ ರೈಸ್ ಮಾಡಿರ್ತಾಳಲ್ವಾ, ಹಾನ ಆ ಹುಡುಗನನ್ನ ಒಂದತ್ರ ಕುತ್ತಿಸಿ ಇನ್ವೆಸ್ಟಿಗೇಷನ್ ನ ಶುರು ಮಾಡ್ತಾನೆ. ಲಿಟ್ರಲಿ ಹೇಳ್ಬೇಕಂದ್ರೆ ಹಾನು ಎಷ್ಟೇ ಕ್ವಶನ್ಸ್ ಹೇಳಿದ್ರು ಕೂಡ ಆ ಹುಡುಗ ಅದಕ್ಕೆ ಭಯ ಪಡ್ದೆ ನಿಧಾನವಾಗಿ ಕಾಮ್ ಆಗಿ ಕೂಲ್ ಆಗಿ ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಕೊಡ್ತಿರ್ತಾನೆ. ಸರ್ ನಿಜ ಹೇಳ್ಬೇಕಂದ್ರೆ ನಮ್ಮ ಇಬ್ಬರ ಮಧ್ಯೆ ಏನೂ ನಡೆದಿಲ್ಲ, ಆ ಹುಡುಗಿ ಅಂದ್ರೆ ನನಗೆ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳೋದ್ರಿಂದ ಹಾನು ಹಾಗೆ ಅವನ ಕೊಲಿಗೂ ಮತ್ತೆ ಪೊಲೀಸ್ ಸ್ಟೇಷನ್ ಗೆ ರಿಟರ್ನ್ ಆಗ್ತಾರೆ. ಹಾಗೆ ಹೋಗ್ತಿರುವಾಗ ದಾರಿಯಲ್ಲಿ ಶಿನ್ ಅನ್ನೋ ಒಂದು ಹುಡುಗಿ ಕಾಣಿಸ್ಕೊಂತಾಳೆ. ಶಿನ್ ಹಾನ್ ಹತ್ರಕ್ಕೆ ಬಂದ್ಬಿಟ್ಟು, ನೀನ್ ಹಾಕೊಂಡಿರೋ ಸ್ಪೆಕ್ಸ್ ಮೊದ್ಲು ನನ್ ಕೈ ಕೊಟ್ಬಿಡು, ಅದ್ ಹಾಕೊಂಡಿರೋರೆಲ್ಲರೂ ಸತ್ತೋಗ್ಬಿಡ್ತಿದ್ದಾರೆ, ನೀನು ಸತ್ತೋಗ್ಬೇಕು ಅಂತ ಅನ್ಕೊಂಡಿದೀಯಾ ಏನು ಅಂತ ಜೋರಾಗಿ ಕೇಳಿದಾಗ, ಇಲ್ಲ ನಾನು ಈ ಸ್ಪೆಕ್ಸ್ ಕೊಡೋದಕ್ಕೆ ಚಾನ್ಸೇ ಇಲ್ಲ, ಈ ಸ್ಪೆಕ್ಸ್ ನ ಉಪಯೋಗ ಮಾಡ್ಕೊಂಡೆ ಕಾಂಗ್ ನ ಬಿಲ್ಡಿಂಗ್ ಮೇಲೆಯಿಂದ ಯಾರು ದಬ್ಬಾಕಿದ್ದು ಅಂತ ಇನ್ವೆಸ್ಟಿಗೇಷನ್ ನ ಶುರು ಮಾಡಿದ್ದೀನಿ, ಈ ಸ್ಪೆಕ್ಸ್ ನ ನಾನು ಕೊಡೋದಕ್ಕಾಗಲ್ಲ ಅಂತ ಇಬ್ಬರ ಮಧ್ಯ ಆರ್ಗ್ಯೂ ನಡೀತಾ ಇರುತ್ತೆ. ಸರಿಯಾಗಿ ಅದೇ ಟೈಮ್ಗೆ ಆ ಪ್ಲೇಸ್ ಹತ್ರಕ್ಕೆ ಯೂಜಿನ್ ಟೀಚರ್ ಕೂಡ ಬರೋದ್ರಿಂದ ಶಿನ್ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ನಂತರ ನಮ್ಮ ಹೀರೋ ಯೂಜಿನ್ ಟೀಚರ್ ಹತ್ರ ಮಾತಾಡ್ತಿರುವಾಗ ಇವತ್ತು ರಾತ್ರಿಗೆ ಡಿನ್ನರ್ ಗೆ ಮೀಟ್ ಆಗ್ತೀಯ ಅಂತ ಕೇಳ್ತಾನೆ. ನಂತರ ಹಾನು ಅಲ್ಲಿಂದ ಹೊರಟೋಗ್ತಾ ಇರುವಾಗ ಯೂಜಿನ್ ಟೀಚರ್ ನಿಧಾನವಾಗಿ ಅವನ ಕಡೆ ನೋಡ್ಕೊಂಡು ಚಿಕ್ಕದಾಗಿ ಸ್ಮೈಲ್ ಕೊಡ್ತಾಳೆ. ಇವಾಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಶಿನ್ ಅನ್ನೋ ಒಂದು ಹುಡುಗಿ ಮಾತ್ರನೇ ಬೇರೆಯವರ ತಲೆ ಮೇಲೆ ಇರೋ ರೆಡ್ ಲೈನ್ಸ್ ನ ನೋಡಬಹುದು ಅಂತ ಅನ್ಕೊಂಡಿದ್ವಲ್ಲ, ಅದು ತಪ್ಪು. ಯೂಜಿನ್ ಟೀಚರ್ ಕೂಡ ಬೇರೆಯವರ ತಲೆ ಮೇಲೆ ಇರೋ ರೆಡ್ ಲೈನ್ಸ್ ನ ನೋಡಬಹುದು. ಹಾನ್ ತಲೆ ಮೇಲೆ 100 ರೆಡ್ ಲೈನ್ಸ್ ನ ನೋಡ್ಬಿಟ್ಟು ಚಿಕ್ಕದಾಗಿ ಸ್ಮೈಲ್ ಕೊಡ್ತಾಳೆ. ಹಾನ್ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಜೀನಾಗೆ ಸಂಬಂಧಪಟ್ಟಿರೋ ಎಲ್ಲಾ ಡೀಟೇಲ್ಸ್ ನ ಕಲೆಕ್ಟ್ ಮಾಡಿದಾಗ ಅವನಿಗೆ ಅವಾಗ ಗೊತ್ತಾಗುತ್ತೆ ಜೀನಾ ಅನ್ನೋ ಒಂದು ಹುಡುಗಿ ಐಡಲ್ ಟ್ರೈನಿ ಆಗಿ ಒಂದು ಕಂಪನಿಯಲ್ಲಿ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಿದ್ದಾಳೆ ಅಂತ. ಅದಕ್ಕೆ ಆ ಕಂಪನಿ ಸಿಇಒ ಹತ್ರಕ್ಕೆ ಹೋಗಿ ಜೀನಾ ಅನ್ನೋ ಒಂದು ಹುಡುಗಿ ಬಗ್ಗೆ ನಮ್ಮ ಹೀರೋ ಕೇಳ್ತಾನೆ. ಆ ಸಿಇಒಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ಜೀನಾ ಬಗ್ಗೆ ಫುಲ್ ನೆಗೆಟಿವ್ ಆಗಿ ಹೇಳ್ತಿರ್ತಾನೆ. ಆ ಹುಡುಗಿ ಯಾವಾಗ್ಲೂ ಇಲ್ಲಿಗೆ ಬಂದಿರೋ ಟ್ರೈನೀಸ್ಗೆ ಡ್ರಿಂಕ್ಸ್ ನ ಕುಡಿ ಅಂತ ಎಂಕರೇಜ್ ಮಾಡ್ತಾ ಇದ್ಲು ಅಂತ. ಆ ಮಾತನ್ನ ಕೇಳಿ ಹಾನ್ ಕೊಲಿಗೋ, ನನಗೆ ಆ ಹುಡುಗಿನ ನೋಡ್ತಾ ಇದ್ರೆ ಸ್ವಲ್ಪ ಡೌಟ್ ಅನ್ಸ್ತೈತೆ, ಮೇ ಬಿ ಆ ಹುಡುಗನ ಮೇಲೆ ಜೀನಾ ಫಾಲ್ಸ್ ಕೇಸ್ ನ ಹಾಕಿರ್ಬೋದಲ್ಲ ಅಂತ ಹಾನ್ ಹತ್ರ ಅಂತಾನೆ. ನಂತರ ಹಾನು ಜೀನಾ ಹಾಗೆ ಅವರ ತಾಯಿನ ಪೊಲೀಸ್ ಸ್ಟೇಷನ್ ಗೆ ಕರ್ಸ್ಕೊಂತಾನೆ. ಆ ಹುಡುಗಿ
ಹುಡುಗಿ ಹತ್ರ ಕ್ವಶನ್ಸ್ ಕೇಳೋದಕ್ಕೆ ಶುರು ಮಾಡ್ತಾನೆ. ಆವಾಗ ಹಾನ್ಗೆ ಗೊತ್ತಾಗುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಹುಡುಗಿ ಆ ಹುಡುಗ ಜೊತೆ ಮಾಡಿರೋ ಎಲ್ಲಾ ಚಾಟ್ಸ್ ನ ಡಿಲೀಟ್ ಮಾಡಕ್ ಬಿಟ್ಟಿರ್ತಾಳೆ. ಹಾಗೆ ಈ ಹುಡುಗಿನ ಟೇಪ್ ಮಾಡಿದಾಗ ಅಂದ್ರೆ ಇನ್ಸಿಡೆಂಟ್ ನಡೆದಾಗ ಅದಕ್ಕೆ ಸಂಬಂಧಪಟ್ಟಿರೋ ಎಲ್ಲಾ ಕ್ಲಾತ್ಸ್ ನ ವಾಶ್ ಮಾಡಕ್ ಬಿಟ್ಟಿರ್ತಾಳೆ. ಅದನ್ನು ಅಲ್ಲದೆ ಆ ಇನ್ಸಿಡೆಂಟ್ ನಡೆದು ವಾರಕ್ಕೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರ್ತಾಳೆ ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ಕೇಳಿದ ಹಾನು ಈ ಕೇಸ್ ಫಾಲ್ಸ್ ಕಂಪ್ಲೇಂಟ್ ಆಗೋ ಚಾನ್ಸಸ್ ಜಾಸ್ತಿ ಇದಾವೆ ಅಂತ ಆ ಹುಡುಗಿ ಹತ್ರ ಅಂತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋಗೆ ನೆನಪಾಗುತ್ತೆ ಈ ಹುಡುಗಿ ಕುತ್ಕೊಂಡಿರೋ ಪಕ್ಕದ ರೂಮ್ ಅಲ್ಲೇ ಈ ಹುಡುಗಿ ಒಬ್ಬ ಹುಡುಗನ ಮೇಲೆ ಕಂಪ್ಲೇಂಟ್ ಹಾಕಿರ್ತಾಳಲ್ವಾ, ಆ ಹುಡುಗ ಕೂಡ ಪಕ್ಕದ ರೂಮ್ ಅಲ್ಲೇ ಇದ್ದಾನೆ ಅಂತ. ಅದಕ್ಕೆ ನಮ್ಮ ಹೀರೋ ಆ ಡೋರ್ ನ ಓಪನ್ ಮಾಡ್ತಾನೆ. ಸರಿಯಾಗಿ ಅದೇ ಟೈಮ್ಗೆ ಆ ಹುಡುಗ ಆಚೆಗೆ ಬಂದಿದ್ದು ನೋಡಿ ಆ ಹುಡುಗ ತಲೆ ಮೇಲೆ ಇರೋ ರೆಡ್ ಲೈನ್ ಈ ಹುಡುಗಿಗೆ ಕನೆಕ್ಟ್ ಆಗಿಲ್ಲ ಅಂತ ಗೊತ್ತಾಗುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ಬೇರೆಯವರ ತಲೆ ಮೇಲೆ ಇರೋ ರೆಡ್ ಲೈನ್ಸ್ ನ ನೋಡೋ ಒಂದು ಸ್ಪೆಕ್ಸ್ ನ ಹಾಕೊಂಡಿರ್ತಾನಲ್ವಾ, ಅದರಿಂದ ಇಬ್ರು ವ್ಯಕ್ತಿಗಳು ಇಂಟಿಮೇಟ್ ಆಗಿದ್ರೆ ಈಸಿಯಾಗಿ ಕಂಡುಕೊಳ್ಬಹುದು ಅಂತ ಅನ್ಕೊಂತಾನೆ. ಆದ್ರೆ ಈ ಹುಡುಗಿ ಹೇಳಿರೋ ಹಾಗೆ ಅವನಿಗೂ ಈ ಹುಡುಗಿಗೂ ಯಾವುದೇ ಕನೆಕ್ಷನ್ ಇರೋದಿಲ್ಲ. ನಂತರ ನಮ್ಮ ಹೀರೋ ಅವತ್ತು ರಾತ್ರಿ ವರ್ಕ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇರುವಾಗ ಹಾನ್ಗೋಸ್ಕರ ಶಿನ್ನು ವೈಟ್ ಮಾಡ್ತಿರ್ತಾಳೆ ಮೀಟ್ ಆಗಿ. ಆವಾಗ ಹಾನು ಶಿನ್ ಕಡೆ ನೋಡಿ ನಾನು ಈ ಸ್ಪೆಕ್ಸ್ ನ ಉಪಯೋಗ ಮಾಡ್ಕೊಂಡು ಕ್ರೈಮ್ ಕೇಸಸ್ ನ ಈಸಿಯಾಗಿ ಸಾಲ್ವ್ ಮಾಡ್ತಿದ್ದೀನಿ, ನಿಜ ಹೇಳ್ತಿದ್ದೀನಿ ಈ ಸ್ಪೆಕ್ಸ್ ನ ನಾನು ಕೆಟ್ಟದಕ್ಕೆ ಮಾತ್ರ ಬಳಸೋದಿಲ್ಲ ಅಂತ ಹೇಳಿದಾಗ ಶಿನ್ನ ಆ ಸ್ಪೆಕ್ಸ್ ನ ಹಾನ್ಗೆ ರಿಟರ್ನ್ ಕೊಡ್ತಾಳೆ. ಆವಾಗ ಶಿನ್ನು ಮಾತಾಡ್ತಾ ಈ ಜೀನಾ ಅನ್ನೋ ಒಂದು ಹುಡುಗಿ ಬಗ್ಗೆ ಒಂದು ಕ್ಲೂ ಕೊಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ದಿನಗಳಿಂದ ನಾನು ಸ್ಕೂಲ್ ಅಲ್ಲಿ ಜೀನಾ ಅನ್ನೋ ಒಂದು ಹುಡುಗಿನ ನೋಡ್ತಾ ಇರುವಾಗ ಆ ಹುಡುಗಿ ತಲೆ ಮೇಲೆ ಒಂದು ರೆಡ್ ಲೈನ್ ಕೂಡ ಇರ್ಲಿಲ್ಲ ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿಸ್ಕೊಂಡಿರೋ ಹಾನ್ಗೆ ಇಲ್ಲಿ ಏನೋ ತಪ್ಪು ನಡೀತೈತಲ್ಲ ಅಂತ ಹೇಳ್ಬಿಟ್ಟು ರಿಯಲೈಸ್ ಆಗಿ ಜೀನಾ ಕಂಪ್ಲೇಂಟ್ ರೈಸ್ ಮಾಡಿರೋ ಹುಡುಗನ ಮನೆ ಹತ್ರ ಬರ್ತಾನೆ. ಇವರ ಇನ್ವೆಸ್ಟಿಗೇಷನ್ ಗೆ ಬೇಕಾಗಿರೋ ಏನಾದ್ರೂ ಕ್ಲೂ ಸಿಗ್ಬೋದು ಅಂತ ಅವರ ಮನೆ ಫುಲ್ ಚೆಕ್ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಅವನ ಮನೆ ಫುಲ್ ಕ್ಲೀನ್ ಆಗಿರೋದ್ರಿಂದ ಇವ್ರಿಗೆ ಬೇಕಾಗಿರೋ ಯಾವುದೇ ಕ್ಲೂ ಇವ್ರಿಗೆ ಸಿಗೋದಿಲ್ಲ. ಹೀಗೆ ಅವನು ಚೆಕ್ ಮಾಡ್ತಿರೋವಾಗ ಆ ಹುಡುಗ ಮಾತಾಡ್ತಾನೆ. ತುಂಬಾ ಕೂಲ್ ಆಗಿ ಕಾಮ್ ಆಗಿ ಮಾತಾಡ್ತಾ ಅವತ್ತು ರಾತ್ರಿ ಜೀನಾ ತುಂಬಾ ಕುಡ್ದಿದ್ಲು, ಅದಕ್ಕೆ ಆ ಹುಡುಗಿನ ಎತ್ಕೊಂಡ್ ಬಂದು ನನ್ನ ಬೆಡ್ ಮೇಲೆ ಮಲಗಿಸಿದ್ದೆ, ಅದ್ರ ಮೇಲೆ ಏನು ನಡೆದಿಲ್ಲ ಅಂತ ಹೇಳ್ತಾನೆ. ಹಾನ ಹಾಗೆ ಚೆಕ್ ಮಾಡ್ತಿರುವಾಗ ಆ ಬೆಡ್ ಮೇಲೆ ಇರೋ ಬೆಡ್ ಶೀಟ್ ನ ಚೇಂಜ್ ಮಾಡಿದ್ದಾರೆ, ಅಂದ್ರೆ ಹೊಸ ಬೆಡ್ ಶೀಟ್ ನ ಹಾಕಿದ್ದಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ಹಾನು ತನ್ನ ಕೊಲಿಗ್ ನ ಕರ್ಕೊಂಡೋಗಿ ಅಪಾರ್ಟ್ಮೆಂಟ್ ಟ್ರಾಶ್ ಬಿನ್ ನ ಚೆಕ್ ಮಾಡ್ತಿರ್ತಾನೆ. ಸ್ವಲ್ಪ ಹೊತ್ತು ಅದರಲ್ಲಿ ಹುಡುಕದ್ಮೇಲೆ ಈ ಹುಡುಗ ಬಿಸಾಕಿರೋ ಒಂದು ಬೆಡ್ ಶೀಟ್ ಇವ್ರಿಗೆ ಕಾಣಿಸುತ್ತೆ. ನಿಜ ಹೇಳ್ಬೇಕಂದ್ರೆ ಆ ಬೆಡ್ ಶೀಟ್ ಇನ್ನ ಕ್ಲೀನ್ ಆಗೇ ಇರುತ್ತೆ, ಆದ್ರೂ ಕೂಡ ಈ ಬೆಡ್ ಶೀಟ್ ನ ಯಾಕೆ ಇವನು ಬಿಸಾಕ್ ಬಿಟ್ಟಿದ್ದಾನೆ ಅಂತ ಆ ಹುಡುಗನ ಮೇಲೆ ನಮ್ಮ ಹೀರೋಗೆ ಡೌಟ್ ಶುರು ಆಗುತ್ತೆ. ಅವತ್ತು ಮಾರನೇ ದಿನ ಬೆಳಗ್ಗೆ ಮತ್ತೆ ಆ ಹುಡುಗನನ್ನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಅವನಿಗೆ ಕ್ವಶನ್ಸ್ ಹಾಕೋದಕ್ಕೆ ಶುರು ಮಾಡ್ತಾನೆ. ಆವಾಗ ಆ ಹುಡುಗ ಹೇಳ್ತಾನೆ ನಿಜ ಹೇಳ್ಬೇಕಂದ್ರೆ ಅವತ್ತು ರಾತ್ರಿ ಆ ಹುಡುಗಿ ನನ್ನ ಮನೆಗೆ ಬಂದಾಗ ನಾನು ಇವತ್ತು ಕುಡಿಲೇಬೇಕು ಅಂತ ಗಲಾಟೆ ಮಾಡ್ತಾ ಇದ್ಲು. ನಾನು ಆ ಹುಡುಗಿ ಕುಡಿಯೋದಕ್ಕೆ ಡ್ರಿಂಕ್ಸ್ ನ ತಗೊಂಡ್ ಬರೋಣ ಅಂತ ಆಚೆಗೆ ಬಂದೆ. ಬೇಕಾದ್ರೆ ನಾನ್ ಶಾಪ್ ಗೆ ಹೋಗಿದ್ನಲ್ಲ ಅದಕ್ಕೆ ಸಂಬಂಧಪಟ್ಟಿರೋ CCTV ಫುಟೇಜ್ ನ ಚೆಕ್ ಮಾಡಿ ಅಂತ ಹೇಳ್ತಾನೆ. ಆ CCTV ಚೆಕ್ ಮಾಡಿದಾಗ ಆ ಹುಡುಗ ಹೇಳಿದ್ದು ನಿಜನೇ ಆಗಿರುತ್ತೆ. ಆ ಹುಡುಗ ಅಲ್ಲಿಗೆ ಬಂದು ಡ್ರಿಂಕ್ಸ್ ನ ತಗೊಂಡು ಹೋಗಿರ್ತಾನೆ. ಆವಾಗ ನಮ್ಮ ಹೀರೋ ರಿಯಲೈಸ್ ಆಗ್ತಾನೆ ಆ ಹುಡುಗ ಹೇಳ್ತಾ ಇರೋದು ಎಲ್ಲ ನಿಜನೇ ಅಂತ. ಹಾಗೆ ಅವನು CCTV ಫುಟೇಜ್ ನ ಚೆಕ್ ಮಾಡ್ತಿರೋವಾಗ ಅವನಿಗೆ ಸಸ್ಪಿಷಿಯಸ್ ಆಗಿ 4 ಸ್ಟೂಡೆಂಟ್ಸ್ ಕಾಣಿಸ್ಕೊಂತಾರೆ. ಅವರು ಕೂಡ ಜೀನಾ ಓದ್ತಾ ಇರೋ ಸ್ಕೂಲ್ ಅಲ್ಲೇ ಓದ್ತಾ ಇರ್ತಾರೆ. ಅವನು ಆ CCTV ಫುಟೇಜ್ ಅಲ್ಲಿ ಕಂಡ್ಕೊಂಡಿದ್ದೇನಪ್ಪ ಅಂದ್ರೆ ಆ 4 ಹುಡುಗರು ಹೋಗೋವಾಗ ಎಷ್ಟು ರೆಡ್ ಲೈನ್ಸ್ ಇರ್ತಾವೋ ಬರೋವಾಗ ಅವ್ರಿಗೆ ಒಂದೊಂದು ರೆಡ್ ಲೈನ್ ಜಾಸ್ತಿ ಆಗಿರುತ್ತೆ ಅಂತ ಕಂಡ್ಕೊಂತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಶಿನ್ನು ಸ್ಕೂಲ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇರೋವಾಗ ಜೀನಾ ತಲೆ ಮೇಲೆ ಇರೋ 4 ರೆಡ್ ಲೈನ್ಸ್ CCTV ಫುಟೇಜ್ ಅಲ್ಲಿ ಕಾಣಿಸ್ಕೊಂಡಿರೋ ಸ್ಟೂಡೆಂಟ್ಸ್ ಗೆ ಕನೆಕ್ಟ್ ಆಗಿರೋದನ್ನ ನೋಡ್ತಾಳೆ. ಆವಾಗ ಶಿನ್ಗೆ ಅರ್ಥ ಆಗುತ್ತೆ ಜೀನಾ ಜೊತೆ ಈ 4 ಜನ ಇಂಟಿಮೇಟ್ ಆಗಿದ್ದಾರೆ ಅಂತ. ನೆಕ್ಸ್ಟ್ ಹಾನು ಪೊಲೀಸ್ ಸ್ಟೇಷನ್ ಗೆ ಈ 4 ಸ್ಟೂಡೆಂಟ್ಸ್ ನ ಕರ್ಸ್ಕೊಂಡು ಇಂಟ್ರಾಗೇಷನ್ ನ ಮಾಡೋದಕ್ಕೆ ಶುರು ಮಾಡ್ತಾನೆ. 4 ಜನರನ್ನ ಮಾತಾಡ್ತಿರೋವಾಗ ಹಾನು ಒಬ್ಬ ಹುಡುಗ ತುಂಬಾ ಭಯ ಪಡ್ತಿರೋದನ್ನ ಕಂಡ್ಕೊಂಡು ಅವನ್ನ ಸಪರೇಟ್ ಆಗಿ ಒಂದು ಪ್ಲೇಸ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾನೆ. ಆವಾಗ ಹಾನು ಹಾಗೆ ಅವನ ಕೊಲಿಗ್ ಡ್ರಾಮಾ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಹುಡುಗನನ್ನ ಈ ಕ್ರೈಮ್ ನಡೆದಿರೋ ಒಂದು ಪ್ಲೇಸ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಿರೋ ಹಾಗೆ ಡ್ರಾಮಾ ಮಾಡಿದಾಗ ಆ ಹುಡುಗ ತುಂಬಾ ಭಯ ಬಿದ್ದು ಅಲ್ಲಿಂದ ಓಡೋಗೋದಕ್ಕೆ ಶುರು ಮಾಡ್ತಾನೆ. ನಂತರ ಆ ಹುಡುಗನನ್ನ ಹಿಡ್ಕೊಂಡು ಕಾರಲ್ಲಿ ಕುದಿಸಿ ಅವನ್ಗೆ ಭಯ ಪಡಿಸ್ತಾರೆ. ನೀನ್ ಇವಾಗ ನಿಜ ಹೇಳಿಲ್ಲ ಅಂದ್ರೆ ನಿನ್ನನ್ನ ಲೈಫ್ ಲಾಂಗ್ ಜೈಲಲ್ಲಿ ಹಾಕ್ತಿವಿ ಅಂತ. ಆವಾಗ ಆ ಹುಡುಗ ಫುಲ್ ಓಪನ್ ಆಗ್ತಾನೆ. ನಾವು 4 ಜನ ಆ ಹುಡುಗಿ ಜೊತೆ ಇಂಟಿಮೇಟ್ ಆಗಿದ್ದೇನೋ ನಿಜನೇ, ಆದ್ರೆ ಇದಕ್ಕೆಲ್ಲ ಮಾಸ್ಟರ್ ಮೈಂಡ್ ಬಂದ್ಬಿಟ್ಟು ಆ ಹುಡುಗಿ ಕೈಯಲ್ಲಿ ಜ್ಯೂಸ್ ನ ಕುಡಿಸಿರೋ ಸ್ಟೂಡೆಂಟ್ ಇದೆ ಅಂತ ಹೇಳ್ತಾನೆ. ಈ ಹುಡುಗ ಕನ್ಫೆಷನ್ ಕೊಟ್ಟಿರೋದಕ್ಕೆ ಆ 4 ಜನ ಸ್ಟೂಡೆಂಟ್ಸ್ ಕೂಡ ಅದೇ ತರ ರಿಪೋರ್ಟ್ ನ ಕೊಡ್ತಾರೆ. ನಂತರ ಹಾನು ಜೀನಾ ಕೊಡ್ತಿರೋ ಒಂದು ಡ್ರಿಂಕ್ ಅಲ್ಲಿ ಯಾವ ಡ್ರಗ್ ನ ಮಿಕ್ಸ್ ಮಾಡಿದ್ದಾರೆ ಅಂತ ತಿಳ್ಕೊಂಡು ಆ ಡ್ರಗ್ ನ ಮಿಕ್ಸ್ ಮಾಡಿರೋ ಹುಡುಗ ಯಾರು ಅಂತ ತಿಳ್ಕೊಂಡಾಗ ಜೀನಾ ಫಸ್ಟ್ ಅಲ್ಲಿ ಒಬ್ಬ ಹುಡುಗನ ಮೇಲೆ ಕಂಪ್ಲೇಂಟ್ ರೈಸ್ ಮಾಡಿರ್ತಾಳಲ್ವಾ, ಅದೇ ಹುಡುಗ ಆ ಡ್ರಿಂಕ್ ಅಲ್ಲಿ ಈ ಡ್ರಗ್ ನ ಮಿಕ್ಸ್ ಮಾಡಿದಾನೆ ಅಂತ ಗೊತ್ತಾಗುತ್ತೆ. ಆ ಹುಡುಗನನ್ನ ಕರ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಿರೋವಾಗ ಆವಾಗ ಆ ಹುಡುಗ ಹೇಳ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಆ ಹುಡುಗಿಗೆ ಈ ಡ್ರಿಂಕ್ ನ ಕುಡಿಸಿದ್ದು ನಾನೇ. ಬೈ ದ ವೇ ಇವಾಗ ನನಗೇನು ಭಯ ಇಲ್ಲ, ಯಾಕಂದ್ರೆ ಆ ಡ್ರಿಂಕ್ ನ ನಾನೇ ಕುಡಿಸಿದೀನಿ ಅನ್ನೋದಕ್ಕೆ ಏನು ಪ್ರೂಫ್ ಇಲ್ಲ. ಇವಾಗ ಏನಾದ್ರೂ ಶಿಕ್ಷೆ ಬಿದ್ರೆ ಆ ಹುಡುಗಿನ ಟೇಪ್ ಮಾಡಿರೋ 4 ಸ್ಟೂಡೆಂಟ್ಸ್ಗೂ ಶಿಕ್ಷೆ ಬೀಳುತ್ತೆ, ನನಗೇನು ಬೀಳೋದಿಲ್ಲ ಅಂತ ಹೇಳ್ತಾನೆ. ಅಂಡ್ ಫೈನಲಿ ನಮ್ಮ ಹೀರೋ ಅವ್ನು ಹಾಕೊಂಡಿರೋ ಒಂದು ಪವರ್ಫುಲ್ ಸ್ಪೆಕ್ಸ್ ಇಂದ ಈ ಕೇಸ್ ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾನೆ. ನಂತರ ಶಿನ್ನು ಹಾಗೆ ಹಾನ್ ಇಬ್ರು ಕಾರಲ್ಲಿ ಕೂತ್ಕೊಂಡು ಹೋಗ್ತಾ ಇರೋವಾಗ ಸರಿಯಾಗಿ ಅದೇ ಟೈಮ್ಗೆ ಹಾನ್ಗೆ ಹಾಸ್ಪಿಟಲ್ ಕಡೆಯಿಂದ ಒಂದು ಕಾಲ್ ಬರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಹಾನ್ ತಂದೆಗೆ
ಮೆಂಟಲ್ ಹೆಲ್ತ್ ಚೆನ್ನಾಗಿ ಇಲ್ದೇ ಇರೋಂತ ರೀಸನ್ಗೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರ್ತಾನೆ. ಅವರ ತಂದೆ ಇವಾಗ ಹಾಸ್ಪಿಟಲ್ ಇಂದ ತಪ್ಸ್ಕೊಂಡಿದ್ದಾನೆ ಅಂತ ಗೊತ್ತಾದ್ಮೇಲೆ ಹಾನು ಹಾಸ್ಪಿಟಲ್ ಹತ್ರಕ್ಕೆ ಬಂದು ಹಾಸ್ಪಿಟಲ್ CCTV ಫುಟೇಜ್ ನ ಚೆಕ್ ಮಾಡ್ತಾನೆ. ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇರೋ ಯೂಜಿನ್ ಟೀಚರ್ ಅವರ ತಂದೆನ ಅಲ್ಲಿಂದ ಕರ್ಕೊಂಡು ಹೋಗೋದನ್ನ ನೋಡ್ತಾನೆ. ಯೂಜಿನ್ ಟೀಚರ್ ಇವಳು ಯಾಕೆ ನನ್ನ ತಂದೆನ ಕರ್ಕೊಂಡು ಹೋಗ್ತಿದ್ದಾಳೆ ಅಂತ ಅವನು ಆಲೋಚನೆ ಮಾಡ್ತಿರುವಾಗ ಸರಿಯಾಗಿ ಅದೇ ಟೈಮ್ಗೆ ಯೂಜಿನ್ ಟೀಚರ್ ಮೊಬೈಲ್ ಕಡೆಯಿಂದ ಇವನ ಮೊಬೈಲ್ಗೆ ಒಂದು ಫೋಟೋ ಸೆಂಡ್ ಮಾಡ್ತಾಳೆ. ಅದು ಕಾಂಗ್ ಫೋಟೋ ಆಗಿರುತ್ತೆ. ಇವನ್ಗೆ ಸ್ವಲ್ಪ ಭಯ ಸ್ಟಾರ್ಟ್ ಆಗಿ ಮಗಳ ತರ ನೋಡ್ಕೊಂತಾರೋ ಹುಡುಗಿನ ನೋಡೋದಕ್ಕಂತ ಹಾಸ್ಪಿಟಲ್ಗೆ ಹೋಗೋ ದಾರಿಯಲ್ಲಿ ಇವನ ಕೊಲೀಗ್ಗೆ ಕಾಲ್ ಮಾಡಿ ಯೂಜಿನ್ ಟೀಚರ್ ಬಗ್ಗೆ ಏನೇ ಡೀಟೇಲ್ಸ್ ಇದ್ರು ಕಲೆಕ್ಟ್ ಮಾಡು, ನನಗೆ ಫಾಸ್ಟ್ ಆಗಿ ಬೇಕು ಅಂತ ಹೇಳ್ತಾನೆ. ನಂತರ ಹಾಸ್ಪಿಟಲ್ಗೆ ಬಂದು ಕಾಂಗ್ ಇದಳ ಇಲ್ವಾ ಅಂತ ಚೆಕ್ ಮಾಡಿದಾಗ ಕಾಂಗ್ಗೆ ಏನೋ ಆಗಿರೋದಿಲ್ಲ, ಅವಳು ಸೇಫ್ ಆಗೇ ಇರ್ತಾಳೆ. ಅಮ್ಮಯ್ಯ ಅಂತ ಅನ್ಕೊಳ್ಳೋಷ್ಟ್ರಲ್ಲೇ ಆ ಹುಡುಗಿ ತಲೆಗೆ ಕನೆಕ್ಟ್ ಆಗಿರೋ ರೆಡ್ ಲೈನ್ ಪಕ್ಕದಲ್ಲೇ ಇರೋ ಒಂದು ರೂಮ್ಗೆ ಕನೆಕ್ಟ್ ಆಗಿರುತ್ತೆ. ಹಾನ್ಗೆ ಸ್ವಲ್ಪ ಡೌಟ್ ಬರುತ್ತೆ. ಈ ಹುಡುಗಿ ಜೊತೆ ಇಂಟಿಮೇಟ್ ಆಗಿರೋ ಹುಡುಗ ಇಲ್ಲೇ ಇದ್ದಾನೆ ಅಂತ ತಿಳ್ಕೊಂಡು ಅವನ ಕೈಗೆ ಗನ್ ಎತ್ಕೊಂತಾನೆ. ಸರಿಯಾಗಿ ಅದೇ ಟೈಮ್ಗೆ ನಮ್ಮ ಹೀರೋ ತಂದೆ ಆ ಡೋರ್ ನ ಓಪನ್ ಮಾಡ್ಕೊಂಡು ಅಲ್ಲಿಗೆ ಬರ್ತಾನೆ. ಅದನ್ನ ನೋಡಿ ನಮ್ಮ ಹೀರೋ ಶಾಕ್ ಆಗ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹೀರೋ ತಂದೆನೆ ಆ ಹುಡುಗಿ ಚಿಕ್ಕವಾಗಿದ್ದಾಗ ಅಂದ್ರೆ ಬುದ್ಧಿ ಬರ್ದೇ ಇರೋವಾಗೆ ಆ ಹುಡುಗಿ ಜೊತೆ ಇಂಟಿಮೇಟ್ ಆಗಿರ್ತಾನೆ ಅಂತ. ನಮ್ಮ ಹೀರೋಗೆ ತುಂಬಾ ಕೋಪ ಬಂದು ಅವರ ತಂದೆ ಅಂತ ಗೊತ್ತಾದ್ರೂ ಕೂಡ ನಾಯಿ ನೋಡ್ದಂಗೆ ಹೊಡೆದು ತುಂಬಾ ಬಾಧೆ ಪಡ್ತಾನೆ. ಇನ್ನೊಂದು ಕಡೆ ಶಿನ್ನು ತನ್ನ ಲವ್ ಸ್ಟೋರಿನ ಕಂಟಿನ್ಯೂ ಮಾಡ್ತಿರ್ತಾಳೆ. ಆ ಹುಡುಗಿ ಒಂದು ಹೋಟೆಲ್ ಅಲ್ಲಿ ಕೆಲಸ ಮಾಡ್ತಿರ್ತಾಳಲ್ವಾ, ಅಲ್ಲಿ ಕೆಲಸ ಮಾಡ್ತಿರೋವಾಗ ತನ್ನ ಬಾಯ್ ಫ್ರೆಂಡ್ ಅಲ್ಲಿಗೆ ಬರ್ತಾನೆ. ಅವರಿಬ್ರಿಗೂ ಮೊದ್ಲಿಂದಾನು ಒಬ್ರಂದ್ರೆ ಒಬ್ರು ತುಂಬಾ ಇಷ್ಟ ಆಗಿರೋದ್ರಿಂದ ಶಿನ್ನ ಆ ಹುಡುಗ ಜೊತೆ ಇಂಟಿಮೇಟ್ ಆಗ್ತಾಳೆ. ಅವರ ಕೆಲಸನ ಮುಗಿಸ್ತಾರೆ. ಅವಾಗ ಅವರ ತಲೆ ಮೇಲೆ ಒಂದೊಂದು ರೆಡ್ ಲೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆ ರೆಡ್ ಲೈನ್ ಇವರಿಬ್ರಿಗೂ ಕನೆಕ್ಟ್ ಆಗುತ್ತೆ. ಆವತ್ತೇ ಶಿನ್ ಬರ್ತ್ಡೇ ಆಗಿರೋದ್ರಿಂದ ಇಬ್ರು ಆಚೆಗೆ ಬಂದು ಬಾಯ್ ಫ್ರೆಂಡ್ ಶಿನ್ ನೀನ್ ಕಟ್ ಮಾಡೋದಕ್ಕೆ ಕೇಕ್ ತರ್ತೀನಿ ಅಂತ ಬೇಕರಿ ಹತ್ರಕ್ಕೆ ಹೊಡೋಗ್ಬಿಡ್ತಾನೆ. ಸ್ವಲ್ಪ ತಾದ್ಮೇಲೆ ಶಿನ್ನು ಒಂದು ಮಿರರ್ ಹತ್ರ ನಿಂತ್ಕೊಂಡು ಆ ಹುಡುಗಿ ತಲೆ ಮೇಲೆ ಬಂದಿರೋ ಒಂದು ರೆಡ್ ಲೈನ್ ನೋಡ್ತಿರುವಾಗ ನಿಧಾನವಾಗಿ ಆ ಹುಡುಗಿ ತಲೆ ಮೇಲೆ ಇರೋ ರೆಡ್ ಲೈನ್ ಫೇಡ್ ಆಗೋಗ್ಬಿಡ್ತಾ ಇರುತ್ತೆ. ಇದೇನಪ್ಪ ಇದು ಅಂತ ಅನ್ಕೊಂತ ಇರೋವಾಗೆ ಪಕ್ಕದಲ್ಲೇ ಒಂದು ಶಬ್ದ ಆಗುತ್ತೆ. ತುಂಬಾ ಜನರು ಅಲ್ಲಿ ನಿಂತ್ಕೊಂಡಿರೋದನ್ನ ನೋಡಿ ಶಿನ್ನ ಅಲ್ಲಿಗೆ ಹೋಗಿ ನೋಡಿದಾಗ ಈ ಹುಡುಗಿ ಬಾಯ್ ಫ್ರೆಂಡ್ ಅಲ್ಲಿ ಸತ್ತೋಗ್ಬಿಟ್ಟಿರ್ತಾನೆ. ಶಿನ್ನ ಆ ಹುಡುಗ ಸತ್ತೋಗಿರೋದನ್ನ ನೋಡಿ ತುಂಬಾ ಬಾಧೆ ಪಡ್ತಾಳೆ. ತುಂಬಾ ದಿನಗಳಾದ್ಮೇಲೆ ಆ ಹುಡುಗಿ ಕಣ್ಣಲ್ಲಿ ನೀರ್ ಬರುತ್ತೆ. ನಂತರ ಶಿನ್ನು ಒಂದು ಪ್ಲೇಸ್ ಅಲ್ಲಿ ಕೂತ್ಕೊಂಡು ನಾನು ಶಾಪಗ್ರಸ್ತೆ, ನನ್ನ ಜೊತೆ ಯಾರು ಕ್ಲೋಸ್ ಆಗ್ಬೇಕು ಅಂತ ಅನ್ಕೊಂತಾರೋ ಅವರು ಸತ್ತೋಗ್ಬಿಡ್ತಾ ಇದಾರೆ ಅಂತ ಅವಳ ಮನ್ಸಲ್ಲಿ ಅನ್ಕೊಂಡು ತುಂಬಾ ಬಾಧೆ ಪಡ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಶಿನ್ ಮೊಬೈಲ್ಗೆ ಒಂದು ಮೆಸೇಜ್ ಬರುತ್ತೆ. ಅದೇನಪ್ಪಾ ಅಂತ ಚೆಕ್ ಮಾಡಿದಾಗ ಶಿನ್ ಫ್ರೆಂಡ್ ನ ಯಾರೋ ಕಟ್ ಆಗ್ಬಿಟ್ಟು ಫೋಟೋಸ್ ನ ಸೆಂಡ್ ಮಾಡಿರ್ತಾರೆ. ಸ್ವಲ್ಪ ತಾದ್ಮೇಲೆ ಆ ಹುಡುಗಿಗೆ ಸಂಬಂಧಪಟ್ಟಿರೋ ವಿಡಿಯೋಸ್ ಹಾಗೆ ಮೆಸೇಜ್ ಬರುತ್ತೆ. ನೀನು ಇನ್ನ ಸ್ವಲ್ಪ ತಲೆ ಸ್ಕೂಲ್ ಹತ್ರ ಬರ್ಲಿಲ್ಲ ಅಂದ್ರೆ ನಿನ್ನ ಫ್ರೆಂಡ್ ನಾನು ಸಾಯಿಸ್ಬಿಡ್ತೀನಿ ಅಂತ ಆ ಮೆಸೇಜ್ ಅಲ್ಲಿ ಈ ಹುಡುಗಿಗೆ ಬೆದರಿಕೆ ಹಾಕ್ತಾರೆ. ಆ ಮೆಸೇಜ್ ನ ನೋಡಿ ಶಿನ್ನು ತುಂಬಾ ಭಯ ಬಿದ್ದು ನಮ್ಮ ಹೀರೋ ಆಗಿರೋ ಹಾನ್ಗೆ ಕಾಲ್ ಮಾಡಿ ಪ್ಲೀಸ್ ನನಗೆ ಸಹಾಯ ಮಾಡು ಅಂತ ಕೇಳ್ತಾಳೆ. ಅವರಿಬ್ರು ಕಾರಲ್ಲಿ ಹೋಗೋವಾಗ ಶಿನ್ನು ಹಾನ್ಗೆ ಒಂದು ಸೀಕ್ರೆಟ್ ವಿಷಯನ ಹೇಳ್ಬಿಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಶಿನ್ನು ಚಿಕ್ಕವಾಗಿಂದ ಪ್ರತಿ ವರ್ಷ ಆ ಹುಡುಗಿಗೆ ಯಾರೋ ಒಬ್ಬ ಅನ್ನೋನ್ ಪರ್ಸನ್ ಗಿಫ್ಟ್ ಗಳನ್ನ ಸೆಂಡ್ ಮಾಡ್ತಿರ್ತಾನೆ. ಅಂದ್ರೆ ಈ ಹುಡುಗಿ ದೊಡ್ಡವಳಾಗೋವರೆಗೂ ಆ ಅನ್ನೋನ್ ಪರ್ಸನ್ ವೆಯ್ಟ್ ಮಾಡ್ತಿದ್ದಾನೆ ಅಂತ ಶಿನ್ನ ಹಾನ್ ಹತ್ರ ಶೇರ್ ಮಾಡ್ಕೊಂತಾಳೆ. ಆ ಮಾತನ್ನ ಕೇಳಿ ಹಾನು ಡಿಸೈಡ್ ಆಗೋಗ್ಬಿಡ್ತಾನೆ ಈ ಕೆಲಸ ಎಲ್ಲ ಮಾಡ್ತಾ ಇರೋದು ಯೂಜಿನ್ ಟೀಚರೇ ಅಂತ. ಯಾಕಪ್ಪ ಅಂದ್ರೆ ಇವನು ಯೂಜಿನ್ ಟೀಚರ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಿದಾಗ ಯೂಜಿನ್ ಟೀಚರ್ ಬಗ್ಗೆ ಏನು ಬ್ಯಾಕ್ ಗ್ರೌಂಡ್ ಸಿಗೋದಿಲ್ಲ. ಅದಕ್ಕೆ ಇವನು 100% ಡಿಸೈಡ್ ಆಗೋಗ್ಬಿಡ್ತಾನೆ ಇದೆಲ್ಲ ಮಾಡ್ತಾ ಇರೋದು ಯೂಜಿನ್ ಟೀಚರೇ ಅಂತ. ನಂತರ ಹಾನು ಹಾಗೆ ಶಿನ್ನು ಇಬ್ರು ಸ್ಕೂಲ್ ಹತ್ರ ಬಂದು ತುಂಬಾ ಸ್ಪೀಡ್ ಆಗಿ ಅವರ ಫ್ರೆಂಡ್ ನ ಹುಡ್ಕೋದಕ್ಕಂತ ರೂಮ್ ಹತ್ರ ಹೋಗ್ತಾ ಇರ್ತಾರೆ. ಇಲ್ಲಿ ಶಿನ್ನು ಮೊದ್ಲು ಹೊಡೋಗ್ತಾ ಇದ್ರೆ ಶಿನ್ನ ಫಾಲೋ ಮಾಡ್ಕೊಂಡು ಹಾನು ಬರ್ತಾ ಇರ್ತಾನೆ. ಶಿನ್ನು ಮೊದ್ಲು ಒಂದು ರೂಮ್ ಒಳಗಡೆಗೆ ಹೋಗ್ತಾಳೆ. ನಂತರ ಹಾನು ಅಲ್ಲಿಗೆ ಬಂದು ನೋಡಿದಾಗ ಆ ರೂಮ್ ಫುಲ್ ಖಾಲಿಯಾಗಿ ಇರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಶಿನ್ನು ಒಂದು ಬೇರೆ ಡೈಮೆನ್ಷನ್ ಗೆ ಹೋಗಿದ್ರೆ ಹಾನು ಒಂದು ಬೇರೆ ಡೈಮೆನ್ಷನ್ ಗೆ ಹೋಗಿರ್ತಾನೆ. ಅಂದ್ರೆ ಯಾರೋ ಒಬ್ರು ಇವ್ರಿಬ್ರನ್ನ ಬೇರೆ ಬೇರೆ ಮಾಡ್ಬೇಕು ಅಂತ ಬೇರೆ ಒಂದು ಡೈಮೆನ್ಷನ್ಸ್ ನ ಕ್ರಿಯೇಟ್ ಮಾಡಿ ಇಬ್ರನ್ನು ಒಂದೊಂದು ಕಡೆಗೆ ಕಳ್ಸಿರ್ತಾರೆ. ಒಂದು ಕಡೆ ಶಿನ್ನು ತನ್ನ ಬೆಸ್ಟ್ ಫ್ರೆಂಡ್ ಹತ್ರಕ್ಕೆ ಹೋಗಿ ಆ ಹುಡುಗಿನ ಅಲ್ಲಿಂದ ಬಿಡಿಸಿ ನಂತರ ಅವರಿಬ್ರು ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಅವರಿಬ್ರು ಎಷ್ಟೇ ದೂರ ಓಡೋದ್ರು ಕೂಡ ಮತ್ತೆ ಅವರು ಎಲ್ಲಿಂದ ಓಡೋಗಿರ್ತಾರೋ ಅದೇ ಪ್ಲೇಸ್ ಹತ್ರಕ್ಕೆ ಬಂದು ನಿಂತ್ಕೊಂತಾ ಇರ್ತಾರೆ. ಇವಾಗ ಏನಪ್ಪಾ ಮಾಡೋದು ಅಂತ ಇಲ್ಲಿಂದ ಎಸ್ಕೇಪ್ ಆಗ್ಬೇಕಂದ್ರೆ ಬಿಲ್ಡಿಂಗ್ ಮೇಲೆಗೆ ಹೋಗಿ ನೋಡೋಣ ಅಂತ ಶಿನ್ನು ಹಾಗೆ ಬೆಸ್ಟ್ ಫ್ರೆಂಡ್ ಇಬ್ರು ಆ ಸ್ಕೂಲ್ ಮೇಲೆಗೆ ಹೋಗ್ತಾರೆ. ಇನ್ನೊಂದು ಕಡೆ ಹಾನು ಕೂಡ ಬಿಲ್ಡಿಂಗ್ ಮೇಲೆಗೆ ಬರ್ತಾನೆ. ಆದ್ರೆ ಇವನು ಶಿನ್ ಇರೋ ಪ್ಲೇಸ್ ಹತ್ತಕ್ಕೆ ಬಂದಿರೋದಿಲ್ಲ, ಬೇರೆ ಒಂದು ಡೈಮೆನ್ಷನ್ ಗೆ ಹೋಗಿರ್ತಾನೆ. ಇವನ ಮುಂದೆ ಇವನ ಕಣ್ಣುಗಳಿಗೆ ಸ್ವಲ್ಪ ಮನುಷ್ಯರು ಕಾಣಿಸ್ಕೊಂತಾರೆ. ಲಿಟ್ರಲಿ ಹೇಳ್ಬೇಕಂದ್ರೆ ಅವರು ತುಂಬಾ ಹಾರ್ಡ್ ಆಗಿ ಬಿಹೇವ್ ಮಾಡ್ತಿರ್ತಾರೆ. ಇಲ್ಲಿ ಇನ್ನೊಂದು ವಿಚಿತ್ರ ಏನಪ್ಪಾ ಅಂದ್ರೆ ಅಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಈ ರೆಡ್ ಲೈನ್ಸ್ ನ ನೋಡೋ ಒಂದು ಸ್ಪೆಕ್ಸ್ ನ ಹಾಕೊಂಡಿರ್ತಾರೆ. ಅದರಲ್ಲಿ ಒಂದು ಹುಡುಗಿ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ನಾನ್ ಮಾಡಿರೋ ಲಾಸ್ಟ್ ಪಾಪನ ನಾನು ಮುಗಿಸ್ಬಿಡ್ತಾ ಇದ್ದೀನಿ ಅಂತ ಹೇಳಿ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಿರ್ತಾಳೆ. ಇವಾಗ ನಮ್ಗೆ ಆ ಹುಡುಗಿಗೆ ಸಂಬಂಧಪಟ್ಟಿರೋ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಈ ಹುಡುಗಿ ತುಂಬಾ ದಿನಗಳಿಂದ ಇವನ ಎಕ್ಸ್ ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಮಾಡ್ಕೊಂಡಿರ್ತಾಳೆ. ಈ ಹುಡುಗಿ ಇಂಟಿಮೇಟ್ ಆಗಿರೋ ವಿಡಿಯೋಸ್ ನ ಅವನು ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿರ್ತಾನೆ. ಆ ವಿಡಿಯೋಸ್ ಪಬ್ಲಿಷ್ ಆದಾಗಿಂದ ಈ ಹುಡುಗಿ ಪಬ್ಲಿಕ್ ಅಲ್ಲಿ ಹೋರಾಡ್ಬೇಕಂದ್ರೆ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಯೂಜಿನ್ ಟೀಚರ್ ಆ ಹುಡುಗಿ ಹತ್ರಕ್ಕೆ ಬಂದು ಬೇರೆಯವರ ತಲೆ ಮೇಲೆ ಇರೋ ರೆಡ್ ಲೈನ್ಸ್ ನ ನೋಡೋ ಒಂದು ಸ್ಪೆಕ್ಸ್ ನ ಕೊಡ್ತಾಳೆ. ಆ ಹುಡುಗಿ ಆ ಸ್ಪೆಕ್ಸ್ ನ ಹಾಕೊಂಡಾಗಿಂದ ರೆಡ್ ಲೈನ್ಸ್ ನ ನೋಡೋ ಒಂದು ಪವರ್ ಆ ಹುಡುಗಿಗೆ ಬರುತ್ತೆ. ಆವಾಗ ಯೂಜಿನ್ ಟೀಚರ್ ಹೇಳ್ತಾಳೆ ಫ್ಯೂಚರ್ ಅಲ್ಲಿ ಪ್ರತಿಯೊಬ್ರು ಕೂಡ ಈ ಸ್ಪೆಕ್ಸ್ ಇಲ್ದಿರಾನೆ ಬೇರೆಯವರ ತಲೆ
ಮೇಲೆ ಇರೋ ರೆಡ್ ಲೈನ್ಸ್ ನ ನೋಡಬಹುದು. ಅಂದ್ರೆ ಅವರು ಎಷ್ಟು ಜನರ ಜೊತೆ ಮಿಂಗಲ್ ಆಗಿದ್ದಾರೆ ಅಂತ ಡೈರೆಕ್ಟ್ ಆಗಿ ಅವರ ಕಣ್ಣುಗಳಿಂದಾನೇ ನೋಡಬಹುದು. ಅವಾಗ ಈ ಪ್ರಪಂಚದಲ್ಲಿ ಯಾರನ್ನು ಕೂಡ ಅವರ ಸೀಕ್ರೆಟ್ಸ್ ನ ಬಚ್ಚಿಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನೀನು ಇವಾಗ ಏನ್ ಮಾಡ್ತೀಯಪ್ಪ ಅಂದ್ರೆ ಈ ಸ್ಪೆಕ್ಸ್ ನ ಯೂಸ್ ಮಾಡ್ಕೊಂಡು ನೀನು ಯಾರ ಜೊತೆ ಇಂಟಿಮೇಟ್ ಆಗಿರ್ತೀಯೋ ಅವ್ರನ್ನ ಸಾಯಿಸಾಕ್ಬಿಡು. ಅವಾಗ ನಿನ್ನ ತಲೆ ಮೇಲೆ ಇರೋ ರೆಡ್ ಲೈನ್ಸ್ ನ ನೀನು ಮಾಯ ಮಾಡ್ಕೋಬಹುದು ಅಂತ ಹೇಳಿ ಯೂಜಿನ್ ಟೀಚರ್ ಈ ಹುಡುಗಿನ ಕನ್ವಿನ್ಸ್ ಮಾಡ್ತಾಳೆ. ನಂತರ ಆ ಹುಡುಗಿ ಯಾರ್ಯಾರ ಜೊತೆ ಇಂಟಿಮೇಟ್ ಆಗಿರ್ತಾಳೋ ಪ್ರತಿಯೊಬ್ಬ ವ್ಯಕ್ತಿನ ಸಾಯಿಸ್ಕೊಂಡು ಬರ್ತಿರ್ತಾಳೆ. ಇವಾಗ ಲಾಸ್ಟ್ ಗೆ ಈ ಒಬ್ಬ ವ್ಯಕ್ತಿನ ಸಾಯಿಸ್ಬಿಟ್ರೆ ಸಾಕು, ಆ ಹುಡುಗಿ ತಲೆ ಮೇಲೆ ಇರೋ ಲಾಸ್ಟ್ ರೆಡ್ ಲೈನ್ ಕೂಡ ಮಾಯ ಆಗೋಗ್ಬಿಡುತ್ತೆ ಅಂತ ಅಂಡ್ ಕಣ್ ಮುಂದೆನೆ ತುಂಬಾ ಭಯಂಕರವಾಗಿ ಕತ್ತಿಯಿಂದ ಚುಚ್ಚಿ ಆ ಲಾಸ್ಟ್ ವ್ಯಕ್ತಿನ ಸಾಯಿಸ್ಬಿಡ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಆ ಪ್ಲೇಸ್ ಅಲ್ಲಿ ತುಂಬಾ ರೆಡ್ ಲೈನ್ಸ್ ಎಮರ್ಜ್ ಆಗ್ತಾವೆ. ಇನ್ನೊಂದ್ ಕಡೆ ಶಿನ್ ಕಡೆ ನೋಡಿದಾಗ ಶಿನ್ ಫ್ರೆಂಡ್ ಕೂಡ ಈ ರೆಡ್ ಲೈನ್ಸ್ ನ ನೋಡೋ ಒಂದು ಸ್ಪೆಕ್ಸ್ ನ ಹಾಕೊಂಡಿರ್ತಾಳೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಯೂಜಿನ್ ಟೀಚರ್ ಶಿನ್ ಫ್ರೆಂಡ್ ನ ಮೀಟ್ ಆಗಿ ಶಿನ್ ಏನಾದ್ರೂ ಸತ್ತೋಗ್ಬಿಟ್ರೆ ಈ ಸ್ಪೆಷಲ್ ಪವರ್ ಇರೋ ಸ್ಪೆಕ್ಸ್ ನ ಹಾಕೊಂಡಿರಾನೆ ಬೇರೆ ಅವರ ತಲೆ ಮೇಲೆ ಇರೋ ರೆಡ್ ಲೈನ್ಸ್ ನ ನೋಡಬಹುದು ಅಂತ ಹೇಳಿ ಆ ಹುಡುಗಿ ಮೈಂಡ್ ಸೆಟ್ ನ ಬದಲಾವಣೆ ಮಾಡಿರ್ತಾಳೆ ಅಂತ ಗೊತ್ತಾಗುತ್ತೆ. ಇನ್ನೊಂದು ಕಡೆ ಹಾನ್ ಇರೋ ಪ್ಲೇಸ್ ಹತ್ರಕ್ಕೆ ಯೂಜಿನ್ ಟೀಚರ್ ತನ್ನ ನಿಜವಾದ ರೂಪಕ್ಕೆ ಬಂದು ಆ ಪ್ಲೇಸ್ ಹತ್ರಕ್ಕೆ ನಡ್ಕೊಂಡ್ ಬರ್ತಾಳೆ. ಯೂಜಿನ್ ತಲೆ ಮೇಲೇನು ಕೂಡ ಲ್ಯಾಕ್ಸ್ ಆಫ್ ರೆಡ್ ಲೈನ್ಸ್ ಇರೋದನ್ನ ನೋಡಿ ಹಾನು ಶಾಕ್ ಆಗ್ತಾನೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಯೂಜಿನ್ ಟೀಚರ್ ಹ್ಯೂಮನ್ ಅಲ್ಲ, ಆಸೆಗಳಿಗೆ ಪ್ರೀಸ್ಟ್ ಅಂತ ಗೊತ್ತಾಗುತ್ತೆ. ಆವಾಗ ಯೂಜಿನ್ ನಮ್ಮ ಹೀರೋ ತಂದೆನ ಅಲ್ಲಿಗೆ ಎತ್ಕೊಂಡ್ ಬಂದು ಬಿಸಾಕಿ ನಮ್ಮ ಹೀರೋಗೆ ಒಂದು ಕತ್ತಿ ಕೊಟ್ಟು ನಿಮ್ಮ ತಂದೆನ ಸಾಯಿಸಾಕ್ಬಿಟ್ಟು ನೀನು ಮಗಳ ತರ ನೋಡ್ಕೊಂತ ಇರೋ ಕಾಂಗ್ ನ ಸೇವ್ ಮಾಡು ಅಂತ ಹೇಳ್ತಾಳೆ. ಆದ್ರೆ ನಮ್ಮ ಹೀರೋ ಆ ಕೆಲಸ ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ತಂದೆ ಅಲ್ವಾ. ಯೂಜಿನ್ ನಮ್ಮ ಹೀರೋ ಕೈಯಲ್ಲಿರೋ ಒಂದು ಕತ್ತಿನ ನಿಧಾನವಾಗಿ ಇಸ್ಕೊಂಡು ಅವನ ಕಣ್ ಮುಂದೆನೆ ಅವನ ತಂದೆನ ಚುಚ್ಚಿ ಸಾಯಿಸ್ಬಿಡ್ತಾಳೆ. ಇದನ್ನೆಲ್ಲ ನೋಡಿ ನಮ್ಮ ಹೀರೋ ಅವನ ಜೋಬಿಯಲ್ಲಿರೋ ಒಂದು ಗನ್ನನ ಎತ್ಕೊಂಡು ಯೂಜಿನ್ ಟೀಚರ್ ನ ಶೂಟ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಯೂಜಿನ್ ಟೀಚರ್ಗೆ ಏನೋ ಆಗೋದಿಲ್ಲ. ಯೂಜಿನ್ ಟೀಚರ್ ನಮ್ಮ ಹೀರೋ ಹತ್ರಕ್ಕೆ ಬಂದು ಅವನ ಕತ್ನ ಹಿಡ್ಕೊಂಡು ಮೇಲೆಗೆ ಎತ್ತಿ ಆಕ್ಚುಲಿ ಹೇಳ್ಬೇಕಂದ್ರೆ ಕಾಂಗ್ ನ ಬಿಲ್ಡಿಂಗ್ ಮೇಲೆಯಿಂದ ತಲ್ಬಿಟ್ಟಿದ್ದು ನಾನೇ, ಯಾಕಂದ್ರೆ ಆ ಹುಡುಗಿ ಮೇಲೆ ನೀನು ಕೇರಿಂಗ್ ತೋರಿಸ್ಬೇಕು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಶಿನ್ ಫ್ರೆಂಡ್ ಶಿನ್ನ ಸಾಯಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿರ್ತಾಳೆ. ಯಾಕಂದ್ರೆ ಶಿನ್ನ ಸಾಯಿಸ್ಬಿಟ್ರೆ ಬೇರೆ ಅವರ ತಲೆ ಮೇಲೆ ಇರೋ ರೆಡ್ ಲೈನ್ಸ್ ನ ಡೈರೆಕ್ಟ್ ಆಗಿ ನೋಡಬಹುದು ಅಂತ. ಶಿನ್ ಫ್ರೆಂಡ್ ಶಿನ್ನ ಸಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿರುವಾಗ ಶಿನ್ ಫ್ರೆಂಡ್ ಹಾಕೊಂಡಿರೋ ಸ್ಪೆಕ್ಸ್ ಕೆಳಗಡೆಗೆ ಬಿದ್ದೋಗ್ಬಿಡುತ್ತೆ. ಶಿನ್ ಆ ಸ್ಪೆಕ್ಸ್ ನ ನೋಡಿ ಆ ಸ್ಪೆಕ್ಸ್ ಹತ್ರಕ್ಕೆ ಬಂದು ಕಾಲಿಂದ ತುಲ್ದು ಆ ಸ್ಪೆಕ್ಸ್ ನ ನಾಶ ಮಾಡಕ್ ಬಿಡ್ತಾಳೆ. ಇದರಿಂದ ಶಿನ್ ಫ್ರೆಂಡ್ ನಾರ್ಮಲ್ ಆಗೋಗ್ಬಿಡ್ತಾಳೆ. ಇವರಿಬ್ರು ಫೈಟ್ ಮಾಡ್ಕೊಂತಿರುವಾಗ ಶಿನ್ ಕೆನ್ನೆ ಮೇಲೆ ಗಾಯ ಆಗಿರುತ್ತೆ. ಆ ಗಾಯದಿಂದ ಬಂದಿರೋ ರಕ್ತ ಕೆಳಗಡೆಗೆ ಬಿದ್ದೋಗ್ತೀರಾ ಅದು ಮೇಲೆಗೆ ಹಾರಾಡ್ತಾ ಇರುತ್ತೆ. ಅದು ಮೇಲೆಗೆ ಹೋಗ್ತಿರುವಾಗ್ಲೇ ಶಿನ್ ಸಡನ್ ಆಗಿ ಮಾಯ ಆಗಿ ಯೂಜಿನ್ ಇರೋ ಒಂದು ಪ್ಲೇಸ್ ಹತ್ರಕ್ಕೆ ಬರ್ತಾಳೆ. ಆ ಹುಡುಗಿ ಡ್ರೆಸ್ ಸೆನ್ಸು ಶಿನ್ ಕಣ್ಣುಗಳೆಲ್ಲ ಚೇಂಜ್ ಆಗೋಗ್ಬಿಟ್ಟಿರ್ತವೆ. ನಾನು ಇವಾಗ ಎಲ್ಲಿದ್ದೀನಿ ಅಂತ ನೋಡ್ತಾ ಇರುವಾಗ ಹಾನು ಅದೇ ಪ್ಲೇಸ್ ಅಲ್ಲಿ ಇರೋದನ್ನ ನೋಡಿ ಟೆನ್ಷನ್ ಪಡ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಯೂಜಿನ್ ಶಿನ್ ಹತ್ರ ಬಂದು ಈ ಭೂಮಿ ಮೇಲೆ ವಾಸ ಮಾಡ್ತಾ ಇರೋ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಮನುಷ್ಯರ ತಲೆ ಮೇಲೆ ಇರೋ ರೆಡ್ ಲೈನ್ಸ್ ನ ನೋಡ್ಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ನಾನು ಅವ್ರಿಗೆ ಪವರ್ಫುಲ್ ಆಗಿರೋ ಒಂದು ಸ್ಪೆಕ್ಸ್ ನ ಕ್ರಿಯೇಟ್ ಮಾಡಿ ಅವ್ರಿಗೆ ಕೊಟ್ಟಿದ್ದೀನಿ. ಅದರಿಂದ ಅವರು ರೆಡ್ ಲೈನ್ಸ್ ನ ನೋಡಬಹುದು. ಅವರು ಏನೇ ಸೀಕ್ರೆಟ್ಸ್ ನ ಮೈಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಇವಾಗ ನಾನು ನಿನ್ನನ್ನ ಸಾಯಿಸ್ಬಿಟ್ಟು ಅವ್ರೆಲ್ಲರಿಗೂ ಈ ಸ್ಪೆಕ್ಸ್ ಇಲ್ದಿರಾನೆ ಡೈರೆಕ್ಟ್ ಆಗಿ ಅವರ ಕಣ್ಣುಗಳಿಂದ ಎಸ್ ಲೈನ್ ನ ನೋಡೋ ಒಂದು ಪವರ್ ಕೊಡ್ತೀನಿ ಅಂತ ಹೇಳಿ ಶಿನ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಸರಿಯಾಗಿ ಅದೇ ಟೈಮ್ಗೆ ಶಿನ್ ಅವರ ತಾಯಿ ಅಲ್ಲಿಗೆ ಬಂದು ಅಟ್ಯಾಕ್ ನ ಅವರ ತಾಯಿ ಮೇಲೆ ಬೀಳೋ ಹಾಗೆ ಮಾಡಿ ಶಿನ್ ಅನ್ನ ಕಾಪಾಡ್ತಾಳೆ. ಇವಾಗ ನಮ್ಗೆ ಗೊತ್ತಾಗೋ ವಿಷಯ ಏನಪ್ಪಾ ಅಂದ್ರೆ ಸುಮಾರು ದಿನಗಳ ಹಿಂದೆ ಶಿನ್ ಅವರ ತಾಯಿ ಹಸ್ಬೆಂಡ್ ನ ಸಾಯಿಸಾಕ್ ಬಿಟ್ಟಿರ್ತಾಳೆ ಅಲ್ವಾ. ಅವರ ತಾಯಿಗೂ ಕೂಡ ಯೂಜಿನ್ ಟೀಚರ್ ಸ್ಪೆಕ್ಸ್ ನ ಕೊಟ್ಟಿರ್ತಾಳೆ. ಇದರಿಂದ ಅವರ ಹಸ್ಬೆಂಡ್ ತಂಗಿ ಜೊತೆ ಇಂಟಿಮೇಟ್ ಆಗಿದ್ದಾನೆ ಅಂತ ತಿಳ್ಕೊಂಡು ಹಸ್ಬೆಂಡ್ ಅನ್ನ ಚುಚ್ಚಿ ಸಾಯಿಸಾಕ್ಬಿಟ್ಟಿರ್ತಾಳೆ. ಅದೆಲ್ಲ ಆದ್ಮೇಲೆ ಶಿನ್ ಅವರ ತಾಯಿನೂ ಕೂಡ ಯೂಜಿನ್ ಫಾಲೋವರ್ ಆಗಿ ಕನ್ವರ್ಟ್ ಆಗಿರ್ತಾಳೆ ಅಂತ ಗೊತ್ತಾಗುತ್ತೆ. ಯೂಜಿನ್ ಟೀಚರ್ ಮತ್ತೆ ಶಿನ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ಇದರಿಂದ ಶಿನ್ ಬಾಡಿಯಿಂದ ರಕ್ತ ಆಚೆಗೆ ಬಂದು ಗಾಳಿಯಲ್ಲಿ ಹಾರಾಡೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಸಡನ್ ಆಗಿ ಅಲ್ಲಿ ತುಂಬಾ ರೆಡ್ ಲೈನ್ಸ್ ಕ್ರಿಯೇಟ್ ಆಗ್ತವೆ. ಸರಿಯಾಗಿ ಅದೇ ಟೈಮ್ ಅಲ್ಲಿ ಯೂಜಿನ್ ಟೀಚರ್ ಕೂಡ ಸ್ವಲ್ಪ ಮಂತ್ರಗಳನ್ನ ಸ್ಫಟನೆ ಮಾಡಿ ಆ ರೆಡ್ ಲೈನ್ಸ್ ಪ್ರಪಂಚ ಫುಲ್ ಸ್ಪ್ರೆಡ್ ಆಗೋ ರೀತಿಯಲ್ಲಿ ಮಾಡ್ತಾಳೆ. ಇವಾಗ ಶಿನ್ ಅನ್ಕೊಂತಾಳೆ ಈ ರೆಡ್ ಲೈನ್ಸ್ ಇಂದ ಪ್ರತಿಯೊಬ್ರು ಬೇರೆಯವರ ತಲೆ ಮೇಲೆ ಇರೋ ಎಸ್ ಲೈನ್ಸ್ ನ ನೋಡಬಹುದು ಅಂತ. ಶಿನ್ಗೆ ಏನಾಯ್ತೋ ಏನೋ ಗೊತ್ತಿಲ್ಲ, ಸಡನ್ ಆಗಿ ಯೂಜಿನ್ ಟೀಚರ್ ಕೈಯಲ್ಲಿರೋ ಕತ್ತಿನ ಎತ್ಕೊಂಡು ಯೂಜಿನ್ ಟೀಚರ್ ಗೆ ಚುಚ್ಚು ಬಿಡ್ತಾಳೆ. ಇದರಿಂದ ಯೂಜಿನ್ ಟೀಚರ್ ನಾನು ಭೂಮಿ ಮೇಲೆ ಬಂದಿದ್ದೆ ಒಂದು ಮಿಷನ್ ಮೇಲೆ, ಆ ಮಿಷನ್ ಇವಾಗ ಕಂಪ್ಲೀಟ್ ಆಗೈತಂತ ಹೇಳಿ ನಗನಕ್ಕೊಂಡೆ ಸತ್ತೋಗ್ಬಿಡ್ತಾಳೆ. ಆ ಯೂಜಿನ್ ಟೀಚರ್ ಸತ್ತೋಗಿರೋದಕ್ಕೆ ಯೂಜಿನ್ ಟೀಚರ್ ಫಾಲೋವರ್ಸ್ ಎಲ್ಲ ನಾರ್ಮಲ್ ಆಗೋಗ್ಬಿಡ್ತಾಳೆ. ನಂತರ ಯೂಜಿನ್ ಟೀಚರ್ ಕ್ರಿಯೇಟ್ ಮಾಡಿರೋ ಡೈಮೆನ್ಷನ್ಸ್ ಎಲ್ಲ ವ್ಯಾನಿಶ್ ಆಗೋಗ್ಬಿಡ್ತಾವೆ. ಇವಾಗ ಶಿನ್ ಫ್ರೆಂಡ್ ಹಾನ್ ಇವರೆಲ್ಲರೂ ಸ್ಕೂಲ್ ಬಿಲ್ಡಿಂಗ್ ಮೇಲೆ ಪ್ರತ್ಯಕ್ಷ ಆಗ್ತಾರೆ. ಇವಾಗ ಆ ರೆಡ್ ಲೈನ್ಸ್ ಪ್ರಪಂಚ ಫುಲ್ ಸ್ಪ್ರೆಡ್ ಆಗಿರೋದ್ರಿಂದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಸ್ಪೆಷಲ್ ಸ್ಪೆಕ್ಸ್ ಇಲ್ದಿರಾನೆ ಆ ರೆಡ್ ಲೈನ್ಸ್ ನ ನೋಡೋ ಒಂದು ಪವರ್ ಬಂದಿರುತ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ಯೂಜಿನ್ ಟೀಚರ್ ಪ್ರತಿಯೊಂದು ರೆಡ್ ಲೈನ್ ಗೂ ಕೂಡ ಶಿನ್ ಬ್ಲಡ್ ನ ಹಾಕಿ ಸ್ಪೆಲ್ ಮಾಡಿರ್ತಾಳೆ. ಇದರಿಂದ ಪ್ರತಿಯೊಬ್ಬರಿಗೂ ಬೇರೆ ಅವರ ತಲೆ ಮೇಲೆ ಇರೋ ರೆಡ್ ಲೈನ್ಸ್ ನ ನೋಡೋ ಒಂದು ಪವರ್ ಬಂದ್ಬಿಟ್ಟಿರುತ್ತೆ. ಇದರಿಂದ ಎಲ್ಲರೂ ಯಾರ್ಯಾರು ಎಷ್ಟು ಜನರ ಜೊತೆ ಇಂಟಿಮೇಟ್ ಆಗಿದ್ದಾರೆ ಅನ್ನೋದನ್ನ ಈಸಿಯಾಗಿ ಕಂಡ್ಕೊಳ್ಬಹುದು. ಪ್ರಸ್ತುತ ಎಲ್ಲರೂ ಅವರ ಸೀಕ್ರೆಟ್ಸ್ ನ ಬಚ್ಚಿಕೊಳ್ಳೋದಕ್ಕೆ ಮಾಸ್ಕ್ ನ ಹಾಕೊಂಡು ಓಡಾಡ್ತಾ ಇರ್ತಾರೆ. ಪ್ರಸ್ತುತ ಪ್ರಪಂಚದಲ್ಲಿ ಶಿನ್ನು ನಾರ್ಮಲ್ ಹುಡುಗಿಯಾಗಿ ಜೀವನ ಮಾಡ್ತಿರ್ತಾಳೆ. ಇನ್ನೊಂದು ಕಡೆ ಕಾಂಗು ಗ್ರಾಂಡ್ ಫಾದರ್ ಸತ್ತೋಗಿರೋದಕ್ಕೆ ಆ ಹುಡುಗಿ ತಲೆ ಮೇಲೆ ಇರೋ ರೆಡ್ ಲೈನ್ ಯಾರ್ದು ಅಂತ ಕಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ಕಾಂಗು ತನ್ನ ಅಂಕಲ್ ಜೊತೆ ಸೇರ್ಕೊಂಡು ತುಂಬಾ ಸಂತೋಷವಾಗಿ ಜೀವನ ಮಾಡ್ತಿರ್ತಾಳೆ. ಈ ಮೂವಿ ಎಂಡಿಂಗ್ ಅಲ್ಲಿ ಶಿನ್ ಬಾಯ್ ಫ್ರೆಂಡ್ ಸತ್ತೋಗಿರೋ
ಒಂದು ಸಮಾಧಿ ಹತ್ರಕ್ಕೆ ಹೋಗ್ತಿರುವಾಗ ಆ ಹುಡುಗಿನ ಯಾರೋ ಹಿಂದ್ಗಡೆಯಿಂದ ಕರೆದಂಗೆ ಆಗುತ್ತೆ. ಯಾರಪ್ಪ ಅಂತ ಹಿಂದ್ಗಡೆ ನೋಡಿದಾಗ ಆ ಹುಡುಗಿ ಕಿವಿ ಹತ್ರಕ್ಕೆ ಯೂಜಿನ್ ಟೀಚರ್ ಬಂದು ಮಾತಾಡ್ದಂಗೆ ತೋರಿಸಿ ಈ ಮೂವಿನ ಇಲ್ಲಿಗೆ ಹೆಂಡ್ ಮಾಡ್ತಾರೆ. ಅಂದ್ರೆ ಯೂಜಿನ್ ಟೀಚರ್ ಭೇಟಿ ಇನ್ನ ಕಂಟಿನ್ಯೂ ಆಗುತ್ತೆ ಅಂತ ಹಿಂಟ್ ಕೊಟ್ಟು ಈ ವೆಬ್ ಸೀರೀಸ್ ನ ಕಂಪ್ಲೀಟ್ ಮಾಡ್ತಾರೆ. ಈ ವೆಬ್ ಸೀರೀಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಯಾರು ಪಾರ್ಟ್ ಆಗಿ ನೋಡ್ತಾ ಇದ್ರೋ ಅವ್ರೆಲ್ಲರಿಗೂ ಈ 3 ಎಪಿಸೋಡ್ ನ ಮಿಕ್ಸ್ ಮಾಡಿ ವಿಜೆ ಸ್ಟೋರಿ ವರ್ಲ್ಡ್ ಅಲ್ಲಿ ಹಾಕ್ತೀನಿ. ಅದು ಯಾವಾಗ ಹಾಕ್ತೀನಿ ಅಂತ ನನಗೂ ಐಡಿಯಾ ಇಲ್ಲ. ನನಗೇನಾದ್ರೂ ಕೆಲಸ ಬಿದ್ದು ಡಬ್ಬಿಂಗ್ ಮಾಡೋದಕ್ಕೆ ಟೈಮ್ ಇಲ್ದೇ ಇದ್ದಾಗ ಈ 3 ಎಪಿಸೋಡ್ ನ ಮಿಕ್ಸ್ ಮಾಡಿ ವಿಜೆ ಸ್ಟೋರಿ ವರ್ಲ್ಡ್ ಅಲ್ಲಿ ಹಾಕ್ತೀನಿ. ಇನ್ನೇನೈತೆ, ಈ ವೆಬ್ ಸೀರೀಸ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರಿಗೆ ಈ ವೆಬ್ ಸೀರೀಸ್ ಇಷ್ಟ ಆಗೈತೋ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಓದ್ ವಿಡಿಯೋಗೆ ಆಲ್ಮೋಸ್ಟ್ 250 ಕಮೆಂಟ್ಸ್ ಬಂದಿದಾವೆ ಫೈನಲ್ ಪಾರ್ಟ್ ಬೇಕು ಅಂತ. ಅಂಡ್ ಫೈನಲ್ ಪಾರ್ಟ್ ಕಂಪ್ಲೀಟ್ ಆಯ್ತು. ಇನ್ನ ನೆಕ್ಸ್ಟ್ ಅದ್ಭುತವಾಗಿರೋ ಒಂದು ಮೂವೀಸ್ ನ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಆಗೋಣ. ಸೈನಿಂಗ್ ಆಫ್, ನಿಮ್ಮ ವರ್ಧ.